ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತುಡರ್ ಬ್ರೈಟಿಂಗ್ ಲೈಫ್ ಚಾನಲ್. ಗಿಡಗಳನ್ನು ಯಾವ ಸಂದರ್ಭದಲ್ಲಿ ನಾವು ರೀಪಾಟಿಂಗ್ ಮಾಡ್ಬೋದು ಅಂದರೆ ಕೆಲವೊಮ್ಮೆ ನಮ್ಮ ಗಿಡಗಳು ಹಾಳಾಗಿ ಹೋದಾಗ ಅಥವಾ ಕೆಲವೊಂದು ರೋಗಗಳು ತಗುಲಿದಾಗ ಅಥವಾ ಕೆಲವೊಮ್ಮೆ ಮಳೆಗಾಲದಲ್ಲಿ ಅತಿಯಾದ ಮಳೆಯಿಂದ ಗಿಡ ಹಾಳಾಗಿ ಹೋಗ್ತದೆ. ಆ ಸಂದರ್ಭದಲ್ಲಿ ಕೂಡ ನಾವು ಮಳೆಗಾಲದಲ್ಲಿ ಅಲ್ಲ ಅದರ ನಂತರ ನಾವು ರೀಪಾಟಿಂಗ್ ಮಾಡ್ಬೋದು. ಈ ರೀಪಾಟಿಂಗ್ ಮಾಡುವ ವಿಧಾನವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಈ ದೊಡ್ಡದಾದ ಪಾಟಿನಲ್ಲಿ ಮೊದಲು ಗಿಡ ಇತ್ತು. ಇದರಲ್ಲಿದ್ದಂತಹ ಗಿಡಗಳು ಹಾಳಾಗಿ ಹೋಗಿತ್ತು. ಸೊ ಅದರಿಂದ ನೋಡಿ ಅದರ ಬದಿಯಲ್ಲಿ ಹಾಕಿದ್ದೇನೆ, ಆ ಗಿಡ ಹಾಳಾಗಿ ಹೋಗಿದೆ. ಅದರಿಂದ ನಾನು ಬೇರೆ ಪಾಟಿನಿಂದ ಅಂದರೆ ಅಲ್ಲಿ ಆ ಗಿಡಗಳು ಸಣ್ಣದಾದ ಗಿಡವನ್ನು ನಾನು ಮೊದಲು ನಟ್ಟಿದ್ದೆ. ಅದು ದೊಡ್ಡದಾದ ನಂತರ ಅದಕ್ಕೆ ಬೆಳೆಯಲು ಸ್ಥಳಾವಕಾಶ ಸಾಕಾಗಲ್ಲ. ಆ ಒಂದು ಕಾರಣದಿಂದ ನಾನು ಆ ಪಾಟಿನಿಂದ ತೆಗೆದು ಬೇರೆ ಪಾಟಿಗೆ ಹಾಕ್ತಿದ್ದೇನೆ. ಇನ್ನೊಂದು ಕಾರಣ ಅಂದರೆ ಆ ಪಾಟ್ ಸ್ವಲ್ಪ ದೊಡ್ಡದಿತ್ತು, ಆದರೆ ಆ ಬಿಸಿಲು ಜಾಸ್ತಿಯಾಗಿ ಇನ್ನೊಂದು 2 ವರ್ಷ ಆಗುವಾಗಲೇ ಆ ಪಾಟ್ ಒಡೆದೋಯ್ತು. ಆ ಒಂದು ರೀಸನಿಂದ ಅದರಲ್ಲಿದ್ದಂತಹ ಗಿಡ ತುಂಬಾ ಚೆಂದಾಗಿ ಬೆಳೆದಿತ್ತು. ಇದನ್ನು ನಾನು ಮತ್ತೊಂದು ಪಾಟಿಗೆ ಹಾಕ್ತಾ ಇದ್ದೇನೆ. ಈ ಪಾಟ್ ನಾನೀಗ ಏನು ಯೂಸ್ ಮಾಡ್ತಿದ್ದೆ ನೋಡಿ, ಈ ಪಾಟ್ ತುಂಬ ಗಟ್ಟಿಯಾದ ಪಾಟ್. ನಾನು ಮೊದಲಿಂದ ಅಂದರೆ ಇದು ತಂದು ಒಂದು 2 ವರ್ಷ ಆಯಿತು, ಏನೂ ಆಗಲಿಲ್ಲ. ಈ ಪಾಟಿಗೆ ಇದನ್ನು ನಾನು ಪ್ಲೇಸ್ ಮಾಡ್ತಿದ್ದೇನೆ. ನಾವು ಮೊದಲಿಗೆ ನೋಡಿ ಈ ರೀತಿಯಾಗಿ ಆ ಗಿಡವನ್ನು ಅದರಿಂದ ತೆಗೆದು ಅದರಲ್ಲಿ ಉದ್ದನಾಗಿ ಬೆಳೆದಂತಹ ಅದರ ಬೇರುಗಳನ್ನು ನಾವು ಕಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಮತ್ತೆ ಕೂಡ ಅಗಲವಾಗಿ ಬೆಳಿಬೇಕಂದ್ರೆ ಇಲ್ಲಿ ಬೇರುಗಳು ತುಂಬಾನೇ, ಇದರಲ್ಲಿ ಈ ಮಲ್ಲಿಗೆ ಗಿಡದಲ್ಲಿ ಬೇರುಗಳು ತುಂಬಾನೇ ಜಾಸ್ತಿ. ಅದಕ್ಕೆ ಈಗ ನೆಲದಲ್ಲಿ ನಟ್ಟರೆ ಅದು ಹರಡಿಕೊಂಡು ಹೋಗ್ತದೆ, ಆದರೆ ಪಾಟಿನಲ್ಲಿ ಅದಕ್ಕೆ ಜಾಗ ಸಾಕಾಗಲ್ಲ. ಆ ಒಂದು ರೀಸನಿಂದ ನಾವು ರೀಪಾಟ್ ಮಾಡುವಾಗ ಸ್ವಲ್ಪ ಟ್ರಿಮ್ ಮಾಡಬೇಕು. ಆದರೆ ಟ್ರಿಮ್ ಮಾಡುವಾಗ ನಾವು ಸ್ವಲ್ಪ ಜಾಗರೂಕತೆಯಿಂದ ಟ್ರಿಮ್ ಮಾಡಬೇಕಾಗ್ತದೆ ಅದರ ಬೇರುಗಳನ್ನು. ಈ ರೀತಿ ಮಾಡಿದ್ರಿಂದ ಅದು ಬೆಳೆದು ಬರ್ತದೆ, ಆದರೆ ತಾಯಿ ಬೇರಿಗೆ ಏನೂ ಆಗದಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ಈ ರೀತಿ ಟ್ರಿಮ್ ಮಾಡಿದ ನಂತರ ನಾವು ಯಾವ ಪಾಟಿಗೆ ಪ್ಲೇಸ್ ಮಾಡಬೇಕು ಅಂತ ಇದ್ದೇವೆ ನೋಡಿ, ಆ ಪಾಟನ್ನು ನಾವು ರೆಡಿ ಮಾಡಿಕೊಂಡು ಈ ರೀತಿ ನೋಡಿ, ಈಗ ಅದರಲ್ಲಿ ಮೊದಲೇ ಮಣ್ಣಿತ್ತು. ಆದ ಕಾರಣ ತುಂಬ ಮಣ್ಣು ಇದ್ದು ನಾವು ಗಿಡವನ್ನು ಹಾಕಬಾರ್ದು. ಅದರಂದರೆ ಮತ್ತೆ ಅದಕ್ಕೆ ಮಣ್ಣು ಹಾಕಲಿಕ್ಕೆ ಆಗುವುದಿಲ್ಲ. ಆ ಒಂದು ರೀಸನಿಂದ ಮೊದಲು ಇದ್ದಂತಹ ಮಣ್ಣನ್ನು ತೆಗೆದು ಅರ್ಧದಷ್ಟು ಮಣ್ಣನ್ನು ತೆಗೆದು ಮತ್ತೆ ಆ ಗಿಡವನ್ನು ಅಲ್ಲಿ ಪ್ಲೇಸ್ ಮಾಡಿ, ಅದೇ ಮಣ್ಣು, ನಾನು ಆ ಮಣ್ಣನ್ನು ಬಿಸಾಡೋದಿಲ್ಲ, ಅದೇ ಮಣ್ಣನ್ನು ನಾನು ಮತ್ತೆ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಮಣ್ಣನ್ನು ಅಲ್ಲಿ ಹಾಕಬೇಕು. ಮಣ್ಣು ಹಾಕಿದ ನಂತರ ಅದಕ್ಕೆ ನಾವು ಮೊದಲು ಗೊಬ್ಬರವನ್ನು ಹೇಗೆ ಹಾಕ್ತಿದ್ವಿ, ಈಗ ನಾನು ಟ್ರಿಮ್ಮಿಂಗ್ ಮಾಡುವ ಟೈಮಲ್ಲಿ ಯಾವ ರೀತಿಯಾಗಿ ನಾನು ಗೊಬ್ಬರವನ್ನು ಹಾಕಿದ್ದೇನೆ ನೋಡಿ, ಅದೇ ರೀತಿಯಾಗಿ ಈ ರೀಪಾಟಿಂಗ್ ಟೈಮಲ್ಲಿ ಕೂಡ ನಾವು ಅದಕ್ಕೆ ಗೊಬ್ಬರವನ್ನು ಹಾಕಬೇಕು. ಮೊದಲಿಗೆ ನಾನು ಅಲ್ಲಿ ಸುಫಲವನ್ನು ಯೂಸ್ ಮಾಡಿದ್ದೆ, ಅದೇ ರೀತಿ ಇಲ್ಲಿ ಕೂಡ ನಾನು ಸುಫಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ಸುಫಲವನ್ನು ಹಾಕಿದ ನಂತರ ಅದಕ್ಕೆ ಹರಳಿಂಡಿಯನ್ನು ಹಾಕಬೇಕು. ಹರಳಿಂಡಿ ಆದ ನಂತರ ಅನ್ನಪೂರ್ಣ ನೋಡಿ, ಇದು ಹರಳಿಂಡಿ. ಈ ಹರಳಿಂಡಿ ಹಾಕಿದ ನಂತರ ನಾವು ಅನ್ನಪೂರ್ಣ ಗೊಬ್ಬರವನ್ನು ಹಾಕಬೇಕು. ಕೆಲವರು ಕಮೆಂಟ್ನಲ್ಲಿ ಕೆಲವೊಂದು ಕ್ವೆಶನ್ಸ್ಗಳನ್ನು ನನಗೆ ಕೇಳಿದರೆ, ಅಂದರೆ ಯಾವ ಗೊಬ್ಬರವನ್ನು ಹಾಕ್ತೀರಿ ನೀವು, ಮತ್ತು ಅದನ್ನು ಎಲ್ಲಿಂದ ತರ್ತೀರಿ, ಮತ್ತು ಯಾವ ಮೆಡಿಸಿನ್ಗಳನ್ನು ನೀವು ಸ್ಪ್ರೇ ಮಾಡ್ತೀರಿ ನೋಡಿ. ಯಾವ ರೀತಿ ಮೆಡಿಸಿನ್ ಹಾಕೋದು ಎಂಬುದನ್ನು ನಾನು ಇದರ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಮತ್ತು ಯಾವೆಲ್ಲ ಮೆಡಿಸಿನ್ಗಳನ್ನು ನಾನು ಸ್ಪ್ರೇ ಮಾಡ್ತೇನೆ ಎಂಬುದನ್ನು ಕೂಡ ತೋರಿಸಿದ್ದೇನೆ. ಮತ್ತು ಯಾವ ಗೊಬ್ಬರ ಹಾಕ್ತೀರಿ ಅಂದರೆ ನಾನು ಸುಫಲ ಹಾಕ್ತೇನೆ. ಅದು ಸುಫಲ ಗೊಬ್ಬರ ಅಲ್ಲ, ಅನ್ನಪೂರ್ಣ ಗೊಬ್ಬರ, ಅದು ಮೆನ್ಯೂರ್ ಆಗಿರ್ತದೆ. ಅನ್ನಪೂರ್ಣ ಮತ್ತು ಹರಳಿಂಡಿ ಈ 2 ಗೊಬ್ಬರಗಳನ್ನು ನಾನು ಹೆಚ್ಚಾಗಿ ಬಳಸುವುದು. ಈ ಗೊಬ್ಬರ ಹಾಕಿದ ನಂತರ ನಾನು ಏನು ಮಾಡ್ತೇನೆ, ಈ ಮಣ್ಣುಗಳನ್ನು ಮುಚ್ಚುತ್ತೇನೆ. ಮೊದಲು ತೆಗೆದಿಟ್ಟಂತಹ ಮಣ್ಣುಗಳಿವೆ ಅಲ್ವಾ, ಆ ಮಣ್ಣುಗಳನ್ನು ಇಲ್ಲಿ ನೀವು ಬೇರೆ ಮಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ಈ ಪಾಟ್ ಮಾಡುವಾಗ ಹೆಚ್ಚಾಗಿ ಎಲ್ಲರೂ ಹೊಸತಾಗಿ ಮಣ್ಣನ್ನು ಹಾಕ್ತಾರೆ. ನಾನು ಯಾಕೆ ಅದೇ ಮಣ್ಣನ್ನು ಹಾಕ್ತಾ ಇದ್ದೇನೆ ಅಂದರೆ, ಈ ಮಣ್ಣು ತಂದು ನಾನು ಹಾಕಿ ಹೆಚ್ಚೇನು ಸಮಯ ಆಗಿಲ್ಲ, ಆದರೆ ನಾನು ಹೇಳಿದೆ ಅಲ್ವಾ, ನನ್ನ ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಿಂದ ನನ್ನ ಕೆಲವೊಂದು ಗಿಡಗಳು ಹಾಳಾಗಿ ಹೋಗಿದೆ ಅಂತ. ಆ ಕಾರಣದಿಂದ ನಾನು ಅದೇ ಮಣ್ಣನ್ನು ಹಾಕ್ತೇನೆ. ನಾನು ಕೂಡ ಹೆಚ್ಚಾಗಿ ರೀಪಾಟಿಂಗ್ ಮಾಡುವಾಗ ಹೊಸತಾದ ಮಣ್ಣನ್ನೇ ಹಾಕುವುದು, ಆದರೆ ಇದಕ್ಕೆ ನಾನು ಹಳೆಯ ಮಣ್ಣನ್ನು ಮಾತ್ರ ಹಾಕ್ತಾ ಇದ್ದೇನೆ. ಇಲ್ಲಿ ಹೆಚ್ಚಿನ ಮಣ್ಣು ಬೇಕಾದಲ್ಲಿ ನಾನು ಮತ್ತೆ ಹೆಚ್ಚಾಗಿ ಬೇರೆ ಮಣ್ಣನ್ನು ತಂದು ಕೂಡ ಹಾಕ್ತೇನೆ. ಈ ರೀತಿಯಾಗಿ ನಾವು ರೀಪಾಟಿಂಗನ್ನು ಮಾಡ್ಬೋದು.
ನೋಡಿ ಇದು ಮಣ್ಣು ಈ ರೀತಿ ಸೆಟ್ ಮಾಡಬೇಕು. ನಾವು ಮಣ್ಣು ಹಾಕಿದ ನಂತರ ಫುಲ್ಲು ಸುತ್ತ ಸ್ವಲ್ಪ ಪ್ರೆಸ್ ಮಾಡಿ ಸೆಟ್ ಮಾಡಿ ಇಡಬೇಕು. ಈಗ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಪಾಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಅದರಲ್ಲಿ ಇದ್ದಂತಹ ಮಣ್ಣನ್ನು ತೆಗೆಯುವುದು. ಇದು ಯಾಕೆ ಮಣ್ಣು ಇದರಲ್ಲಿ ಇದೆ ಅಂದರೆ ನಾನು ಹೇಳಿದ ಹಾಗೆ ಅದರಲ್ಲಿ ಮೊದಲೇ ಒಂದು ಗಿಡ ಇತ್ತು, ಆ ಹಾಳಾದ ಗಿಡವನ್ನು ತೆಗೆದು ಹಾಕಿದ್ದೇನೆ. ಅದರಲ್ಲಿ ಆದ ಕಾರಣ ಅದರಲ್ಲಿ ಇದ್ದಂತಹ ಮಣ್ಣು. ಈಗ ನೋಡಿ ಇದು ಯಾವ ರೀತಿ ಇದೆ ನೋಡಿ ಅಂತೆ. ನಾವು ತೆಗೆಯುವಾಗಲೇ ಅದು ಹೇಗೆ ಇಟ್ಟಿದ್ದೇವೆ ಹಾಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬೇರು ಆ ಮಣ್ಣನ್ನು ಹಿಡಿದಿಟ್ಟುಕೊಂಡಿದೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಗಿಡ ಬಂದಿದೆ ನಂದು. ಅಂದರೆ ಇದೆಲ್ಲ ಟ್ರಿಮ್ಮಿಂಗ್ ಮಾಡಿದ ಗಿಡ. ಮೊದಲೇ ನಾನು ಟ್ರಿಮ್ ಮಾಡಿ ಆಗಿದೆ. ಇದರ ರೀಪಾಟ್ ಮಾಡುವ ಮೊದಲೇ ಟ್ರಿಮ್ ಮಾಡಿದ ಗಿಡಗಳಿದೆಲ್ಲ. ಈ ಟ್ರಿಮ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಇದು ದೊಡ್ಡದಿತ್ತು ಗಿಡ. ಟ್ರಿಮ್ ಮಾಡಿ ಇದನ್ನು ಈ ದೊಡ್ಡದಾದ ಪಾಟಿಗೆ ನಾನು ರಿಪ್ಲೇಸ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ರೀತಿಯಾಗಿ ಮಣ್ಣನ್ನು ಬಿಡಿಸಬೇಕು. ಮತ್ತೆ ಏನು ಮಾಡಬೇಕಂದ್ರೆ ದೊಡ್ಡದಾದ ಬೇರುಗಳನ್ನು ಕಟ್ ಮಾಡಬೇಕು. ಇದರಿಂದ ಅದಕ್ಕೆ ಹೊಸತಾಗಿ ಬೇರು ಬರಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ನೋಡಿ ಎಷ್ಟು ಕಾಂಡ ಎಷ್ಟು ದಪ್ಪ ಇದೆ ನೋಡಿ. ಇದು 1 ವರ್ಷದ ಗಿಡ ನನ್ನದು. ಆ ರೀತಿಯಾಗಿ ಕಾಂಡ ದಪ್ಪ ದಪ್ಪ ಇದೆ ನೋಡಿ. ನೋಡಿ ಅದು ಕಲರ್ ಕಪ್ಪಾಗಿದೆ. ಅಂದರೆ ಅದು ಮಳೆಯಿಂದ ಡೈಲಿ ಮಳೆ ಬೀಳ್ತಾ ಇದ್ದ ಕಾರಣ ಅಲ್ಲಿ ಕಪ್ಪಾಗಿದೆ. ಈಗ ಅದನ್ನು ನಾನು ತೆಗೆದು ತೋರಿಸಿದೆ ನೋಡಿ. ಅದು ಹೋಗ್ತದೆ, ಒಣಗಿದಾಗ ಅದೇ ಬಿಟ್ಟುಕೊಂಡು ಹೋಗ್ತದೆ ನೋಡಿ. ಅದರೊಟ್ಟಿಗೆ ಇನ್ನೊಂದು ಸಣ್ಣ ಗಿಡ ಇತ್ತು ನೋಡಿ. ಈ ಗಿಡ ಏನು ನಾವು ಪರ್ಪಸ್ಲಿ ಹಾಕಿದ ಗಿಡ ಅಲ್ಲ. ಇದಂದರೆ ನಾವು ಕೆಲವೊಮ್ಮೆ ಕಟ್ ಮಾಡ್ತೇವೆ ಅಲ್ಲ, ನಾನು ಹೇಳ್ತೇನೆ ಅಲ್ವ ಚಿಗುರನ್ನು ಕಟ್ ಮಾಡಬೇಕು ಅಂತ. ಆ ರೀತಿಯಾಗಿ ಕಟ್ ಮಾಡಿ ಅಲ್ಲೇ ಹೂತಿಟ್ಟ ಗಿಡ. ಅದು ಅದರಲ್ಲಿ ಬೇರು ಬಂದಿದೆ ನೋಡಿ, ಅಷ್ಟು ಒಳ್ಳೆ ಬೇರು ಬಂದಿದೆ. ಆ ಗಿಡವನ್ನು ನಾನು ಬಿಸಾಡುವುದಿಲ್ಲ. ಆ ಗಿಡವನ್ನು ಮತ್ತೊಂದು ಸಣ್ಣ ಪಾಟಿಗೆ ಹಾಕಿ ಬೆಳೆಸ್ತೇನೆ. ಇದು ನೋಡಿ ಅದೇ ರೀತಿಯಾಗಿ ನಾನು ಆಗ ತೋರಿಸಿದೆ ಅಲ್ವಾ, ಅದೇ ರೀತಿಯಾಗಿ ನಾನು ಮತ್ತೊಂದು ಗಿಡದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ. ಅರ್ಧದಷ್ಟು ಮಣ್ಣನ್ನು ತೆಗೆದು ಮತ್ತು ಆ ಗಿಡವನ್ನು ಅಲ್ಲಿ ಮಿಡ್ಲಲ್ಲಿ ಪ್ಲೇಸ್ ಮಾಡಬೇಕು. ಅದೇ ಸೇಮ್ ಪ್ರೊಸೀಜರ್ ನಾವು ಮೊದಲೇ ಹೇಗೆ ತೋರಿಸಿದೆ ನೋಡಿ, ಅದೇ ರೀತಿಯಾಗಿ ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ಚೋದು. ಈಗ ಇನ್ನೊಂದು ಪಾಟಲ್ಲಿ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ಮಣ್ಣು ಎಷ್ಟಿದೆ ನೋಡ್ಕೊಳ್ಳಿ ನೀವೇ. ಕೆಳಭಾಗದಲ್ಲಿದೆ ಮಣ್ಣು. ಆಮೇಲೆ ಅದನ್ನು ಟ್ರಿಮ್ ಎಲ್ಲ ಮಾಡಿ ಆಯಿತು, ಅದನ್ನು ಮಿಡ್ಲಲ್ಲಿ ಪ್ಲೇಸ್ ಮಾಡಿದೆ. ಆಮೇಲೆ ಅದಕ್ಕೆ ಮಣ್ಣನ್ನು ಇದೇ ರೀತಿಯಾಗಿ ಪ್ರತಿಯೊಂದು ಪಾಟಲ್ಲಿ ಕೂಡ ಹಾಕ್ತಾ ಇದ್ದೇನೆ ನಾನು. ಪ್ರತಿಯೊಂದು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೆಲವೊಂದನ್ನು ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು. ಇದು ಮಾಡ್ತಾ ಇರುವಾಗಲೇ ಕತ್ತಲೆ ಆಗಿದೆ, ನೋಡ್ಕೋಬೋದು. ಸುತ್ತ ಕತ್ತಲೆ ಆಗಿದೆ ನೋಡಿ ಯಾವ ರೀತಿ ಬರ್ತದೆ ನೋಡಿ. ಮತ್ತೊಂದು ನೋಡಿ, ಅದು ನಾವು ಪಾಟಲ್ಲಿ ಹಾಕುವಾಗ ನಾನು ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ ವಿಡಿಯೋ ಯಾವ ರೀತಿಯಾಗಿ ಪಾಟಲ್ಲಿ ನಾವು ಗಿಡವನ್ನು ಹಾಕೋದು ಅಂತ. ಈಗ ನೋಡಿ ಪಾಟಲ್ಲಿ ನೋಡಿ ಅದರ ಕೆಳಗೆ ಬೇರು ಉದ್ದಕ್ಕೆ ಬಂದಿದೆ, ಅದನ್ನು ತೆಗೆದು ನಾವು ಮತ್ತೆ ಹಾಕೋದು. ಇದೇ ರೀತಿಯಾಗಿ ಮಾಡ್ತಾ ಬರೋದು. ಸುತ್ತಲೂ ಈ ರೀತಿಯಾಗಿ ನಾವು ಅದನ್ನು ಬಿಡಿಸ್ತಾ ಬರಬೇಕು ಮಣ್ಣನ್ನು. ಆ ಬೇರುಗಳು ಹಿಡಿದಿಟ್ಟುಕೊಂಡಿದೆ ನೋಡಿ ಮಣ್ಣನ್ನು, ಅದನ್ನು ಬಿಡಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಗಿಡಕ್ಕೆ ಪೆಟ್ಟಾಗದಾಗಿ ನೋಡ್ಕೋಬೇಕು ನಾವು. ಈ ರೀತಿಯಾಗಿ ತೆಗೆದು ನೋಡಿ ಗಿಡ ಹೇಗೆ ಬೆಳೆದು ಬಂದಿದೆ ನೋಡಿ. ಅದು ಎಷ್ಟು ಸುತ್ತ ಗೆಲ್ಲುಗಳು ಕಾಣ್ಬೋದು ನಿಮಗೆ. ಸಣ್ಣ ಗಿಡ ಇದೆ, ಏನು ತುಂಬ ದೊಡ್ಡ ಗಿಡ ಏನಲ್ಲ. ಇದು 7-8 ತಿಂಗಳ ಗಿಡ ಇದು. ಅಂದರೆ ಇದರಲ್ಲಿ ಪಾಟಲ್ಲಿ ದೊಡ್ಡದಾಗ್ತಾ ಬಂದಿದೆ, ಅದಕ್ಕೆ ಸಾಕಾಗ್ತಿಲ್ಲ ಜಾಗ. ಆ ಒಂದು ರೀಸನ್ಗೆ ನಾನು ಇದನ್ನು ತೆಗಿತಾ ಇದ್ದೇನೆ. ಕೆಲವೊಂದು ಗಿಡ ಈ ರೀತಿಯಾಗಿದೆ ನಾನು ತೆಗಿಲಿಕ್ಕೆ ರೀಸನ್, ಮತ್ತು ಕೆಲವು ಗಿಡಗಳನ್ನು ನಾವು ತೆಗಿಲಿಕ್ಕೆ ರೀಸನ್ ಅದು ಹಾಳಾಗಿ ಹೋಗಿದೆ. ಅಂದರೆ ಈ ರೀತಿಯಾದ ರೀಸನ್ ಇಂದ ನಾನು ರೀಪಾಟನ್ನು ಮಾಡ್ತಾ ಇದ್ದೇನೆ ನೋಡಿ. ಅದರಲ್ಲಿ ಮೊಗ್ಗುಗಳಿವೆ ನೋಡಿ. ಈಗ ನಾವು ಗಿಡವನ್ನು ರೀಪಾಟಿಂಗ್ ಮಾಡೋದು ಸೂಕ್ತ ಸಮಯ ನನ್ನ ಪ್ರಕಾರ. ಯಾಕೆಂದರೆ ಈಗ ಬಿಸಿಲು ಬರ್ತಾ ಇದೆ. ಹಾಗಂತ ಹೇಳಿ ನಾವು ಹೇಳಿದಾಗೆ ವೆದರ್ ಇಲ್ಲ, ಕೆಲವೊಮ್ಮೆ ಮಳೆ ಕೂಡ ಬರ್ತದೆ. ಆದರೆ ಇದು ಏನು ದೊಡ್ಡ ಪ್ರಮಾಣದಲ್ಲಿ ಗಿಡಕ್ಕೆ ಏನು ಪೆಟ್ಟಾಗೋದಿಲ್ಲ. ಯಾಕೆಂದರೆ ರೆಗ್ಯುಲರ್ ಆಗಿ ಬರ್ತಾ ಇದ್ದರೆ ಮಾತ್ರ ಮಳೆ ನಮ್ಮ ಗಿಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇದು ದಿವಸವಾಗಲೂ ಇಲ್ಲ, ಕೆಲವೊಂದು ಸಲ ಸೈಕ್ಲೋನು ಈ ರೀತಿಯಾಗೆಲ್ಲ ಕೆಲವೊಮ್ಮೆ ಬರ್ತದೆ. ಅದೇನು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಆದ ಕಾರಣ ನಾನು ಈ ಸಂದರ್ಭದಲ್ಲಿ ಇದನ್ನು ರೀಪಾಟ್ ಮಾಡ್ತಾ ಇದ್ದೇನೆ. ರೀಪಾಟ್ ಮಾಡಿದ ನಂತರ ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕು. ಯಾಕಂದರೆ ಆ ಮಣ್ಣಿಗೆ ಅದು ಸೆಟ್ ಆಗಬೇಕು. ಈಗ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಹಾಕುವಾಗ ಅದು ಫುಲ್ ಚೇಂಜ್ ಆಗ್ತದೆ ನೋಡಿ. ಆ ಕಾರಣದಿಂದ ನಾವು ರೀಪಾಟ್ ಮಾಡಿದ ನಂತರ ಅದಕ್ಕೆ ಸರಿಯಾದ ಟೈಮಲ್ಲಿ ನಾವು ನೀರನ್ನು ಕೊಡಬೇಕು.
ಮತ್ತು ಅದರ ಆರೈಕೆಯನ್ನು ಸರಿಯಾಗಿ ನಾವು ಮಾಡಬೇಕಾಗ್ತದೆ. ನನ್ನ ಕೆಲವೊಂದು ಗಿಡಗಳು ಹಾಳಾಗಿ ಹೋಗಿದೆ. ಒಂದು 2-3-4 ಗಿಡಗಳನ್ನು ನಾನು ತೆಗೆದು ಹಾಕಿದ್ದೇನೆ, ಕೆಲವೊಂದು ಗಿಡ. ಆದರೆ ಕೆಲವೊಂದು ಗಿಡದಲ್ಲಿ ಚಿಗುರು ಕಾಣ್ತಾ ಉಂಟು. ಆದರೂ ಅದೊಮ್ಮೆ ತೆಗೆದು ಹಾಕಿದೆ ನಾನು. ಆದರೂ ಮತ್ತೆ ಬೇಸರ ಆಯಿತು ತೆಗೆದು ಬಿಸಾಡಲಿಕ್ಕೆ. ಚಿಗುರು ಬರ್ತಾ ಇದೆ ಅಲ್ಲ, ಯಾಕೆ ಬಿಸಾಡೋದು ಅಂತ. ಸ್ವಲ್ಪ ದೊಡ್ಡ ಗಿಡ ಅದು. ಆ ಒಂದು ರೀಸನಿಗೆ ನಾನು ಕೆಲವು ಇದನ್ನು ನೋಡಿ ಈ ಗ್ರೋ ಬ್ಯಾಗಲ್ಲಿ ಹಾಕ್ತಾ ಇದ್ದೇನೆ. ಅದನ್ನು ಹಾಳಾದದ್ದು ನನಗೆ ಬಿಸಾಡಲಿಕ್ಕೆ ಮನಸ್ಸಿಲ್ಲ. ಆ ಒಂದು ರೀಸನಿಂದ ನಾನು ಈ ಗ್ರೋ ಬ್ಯಾಗಲ್ಲಿ ಹಾಕಿ ಇಡುವ, ಏನಾಗ್ತದೆ ಅಂತ ನೋಡುವ ಅಂತ ಹಾಕ್ತಾ ಇದ್ದೇನೆ. ನೋಡಿ, ಇದೆ ಹಾಳಾದ ಗಿಡ ಅಂತ ಹೇಳಿದೆ ಅಲ್ವಾ ನಾನು. ನೋಡಿ ಮೇಲೆ ಎಷ್ಟು ಚಿಗುರು ಬಂದಿದೆ ನೋಡಿ. ಆದರೆ ಗಿಡ ಹಾಳಾಗಿದೆ, ಅದಕ್ಕೆ ಮನಸ್ಸಿಲ್ಲ. ಅದ್ರಲ್ಲಿ ನೋಡಿ ಸಣ್ಣ ಮೊಗ್ಗು ಕೂಡ ಬಂದಿದೆ. ಆದರೆ ಅರ್ಧ ಗಿಡ ಹಾಳಾಗಿದೆ, ಅದನ್ನು ಕಟ್ ಮಾಡಿದ್ದೇನೆ ನಾನು. ಇದು ಸ್ವಲ್ಪ ಅದರ ಅರ್ಧ ಭಾಗ ಉಳಿದಿದೆ. ನೋಡುವ ಏನಾಗ್ತದೆ ಅಂತ ನೋಡುವ ಅಂತ ಹೇಳಿ ಮತ್ತೆ ನಾನು ಅದನ್ನು ಗ್ರೋ ಬ್ಯಾಗ್ಗೆ ಶಿಫ್ಟ್ ಮಾಡಿದೆ. ಅದು ಪಾಟಲ್ಲಿದ್ದಂತಹ ಗಿಡ, ಇದು ಆ ದೊಡ್ಡ ಪಾಟಲ್ಲಿತ್ತು. ಅದನ್ನೀಗ ಈ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದೆ. ನಿಮಗೆ ಮೊದಲು ಈಗ ನಾನು ಪಾಟಿನಲ್ಲಿ ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡೋದು ಅಂತ ತೋರಿಸಿದೆ. ಇದನ್ನು ಖಾಲಿ ಪಾಟಲ್ಲೇ ಮಾಡಬೇಕು ಅಂತ ಏನಿಲ್ಲ, ನಾವು ಗ್ರೋ ಬ್ಯಾಗಲ್ಲಿ ಕೂಡ ರೀಪಾಟಿಂಗ್ ಮಾಡ್ಬೋದು. ನಾನು ಯಾವ ಗ್ರೋ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ, ಈ ರೀತಿಯಾದ ಗ್ರೋ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೆ. ಮೊದಲು ನೀವು ನೋಡ್ಬೋದು ನನ್ನದು ಗಿಡಗಳನ್ನು ಆ ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗಲ್ಲಿ ನಾನು ಹಾಕ್ತಾ ಇದ್ದೆ. ಮೊದಲಿಗೆ ಅದನ್ನು ಯೂಸ್ ಮಾಡ್ತಾ ಇದ್ದದ್ದು ನೋಡಿ. ಈ ಬ್ಯಾಗ್ ನಾನು ಯಾಕೆ ರೀಪಾಟ್ ಮಾಡ್ತಾ ಇದ್ದೇನೆ ಅಂದರೆ, ಮೊದಲು ನಾನು ಈ ಗ್ರೋ ಬ್ಯಾಗಲ್ಲಿ ಗಿಡ ನೆಟ್ಟಿದ್ದೆ ನೋಡಿ. ಆ ಗಿಡ ಒಳ್ಳೆಯದಾಗಿ ಬಂದಿತ್ತು. ಆದರೆ ಆ ಗ್ರೋ ಬ್ಯಾಗ್ ಹರಿದೋಗಿದೆ ನೋಡಿ, ಈ ರೀತಿ ಹರಿದು ಹೋಗಿದೆ. ಅದು ಮತ್ತೆ ಅದರಲ್ಲಿ ಮಣ್ಣು ಕೆಳಗೆ ಬೀಳುವಂಥದ್ದು ಏನೆಲ್ಲ ಆಗ್ತದೆ. ಆ ಒಂದು ರೀಸನಿಂದ ಅದರಿಂದ ತೆಗೆದು ನಾನು ಗಿಡವನ್ನು ಬೇರೆ ಗ್ರೋ ಬ್ಯಾಗ್ಗೆ, ಅಂದರೆ ಈ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದೆ ನೋಡಿ. ಗಿಡ ಎಷ್ಟು ಒಳ್ಳೆಯದಾಗಿ ಉಂಟು ನೋಡಿ. ಇದು 7 ತಿಂಗಳ ಗಿಡ ನನ್ನದು. ಎಷ್ಟು ಒಳ್ಳೆ ರೀತಿಯಾಗಿ ಬೆಳೆದು ಬಂದಿದೆ. ಇದಕ್ಕೂ ಕೂಡ ಹಾಗೆಯೇ ಈ ಸೇಮ್ ನಾವು ಯಾವ ರೀತಿಯಾಗಿ ಪಾಟಲ್ಲಿ ನಾವು ಈಗ ರೀಪಾಟಿಂಗ್ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೆ ನೋಡಿ, ಅದೇ ಸೇಮ್ ಮೆಥಡ್ ಗ್ರೋ ಬ್ಯಾಗಲ್ಲಿ ಕೂಡ ಹಾಗೆ ಕೆಳಗೆ ಮಣ್ಣು ಹಾಕಬೇಕು. ಆಮೇಲೆ ಈ ಗಿಡವನ್ನು ಪ್ಲೇಸ್ ಮಾಡಿ ಅದರ ಮೇಲೆ ಗೊಬ್ಬರವನ್ನು ಹಾಕಬೇಕು. ಯಾವೆಲ್ಲ ಗೊಬ್ಬರ ಹೇಳಿದೆ ನೋಡಿ, ಆ ಗೊಬ್ಬರವನ್ನೆಲ್ಲಿ ಹಾಕಬೇಕು. ಈ ಗೊಬ್ಬರ ಹಾಕಿದ ನಂತರ ಮಣ್ಣನ್ನು ಮುಚ್ಚೋದು. ಸೇಮ್ ಅದೇ ರೀತಿಯಾಗಿ ರೀಪಾಟ್ ಮಾಡೋದು ಇದರಲ್ಲಿ ಕೂಡ. ಅದು ಪಾಟಲ್ಲಿ ಮಾಡೋದು. ಇದು ಗ್ರೋ ಬ್ಯಾಗ್, ಇದು ದೊಡ್ಡದಾದ ಗ್ರೋ ಬ್ಯಾಗ್. ಇದರ ಸೈಜ್ 15x15. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಈ ಗ್ರೋ ಬ್ಯಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.